ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಿದ್ದು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿರ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೌತೆಕಾಯಿ ಇತ್ತು, ಸೌತೆಕಾಯಿ ಮತ್ತು ಸೋರೆಕಾಯಿನ ಯೂಸ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಟಿಫನ್ಗೆ ಚಪಾತಿ ಮತ್ತು ಸೋಯಾ ಇತ್ತು, ಸೋಯಾ ಚಂಕ್ಸ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನಿಬ್ಬರು ಮಕ್ಕಳನ್ನು ನೋಡಿಕೊಂಡು ನನ್ನ ಮಗ ಇನ್ನೂ ಚಿಕ್ಕವನಾಗಿರೋದ್ರಿಂದ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಇರುತ್ತೆ ಮತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾರೆ, ಅವರಿಗೆಲ್ಲ ರೆಡಿ ಮಾಡಬೇಕು. ನಾನು ಯಾವ ಥರ ಟೈಮ್ನ ಸೇವ್ ಮಾಡ್ಕೋತೀನಿ ಅಂತ ಅಂದರೆ, ಇವಾಗ ಮಕ್ಕಳಿರಲಿ ಮಕ್ಕಳಿಲ್ಲ ಅನ್ನಲಿ, ಬರೀ ಹಸ್ಬೆಂಡು ಮತ್ತು ವೈಫ್ ಇರಲಿ, ಬೇರೆ ಏನೇ ಇದ್ರೂ ಫಸ್ಟು ನಾವು ಬೆಳಗ್ಗೆ ಟೈಮ್ ಬೇಗನೆ ಎದ್ಬಿಟ್ರೆ ನಮ್ಮ ಅರ್ಧ ಕೆಲಸ ಅಲ್ಲೇ ಮುಗ್ದೋಗ್ಬಿಡುತ್ತೆ. ನಾವು ಬೆಳಗ್ಗೆ ಟೈಮ್ ಒಂದು 4 ಗಂಟೆಗೆ ಎದ್ರೂ ಒಂದು 6 ಗಂಟೆ ಅಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲ ಮುಗ್ದೋಗ್ಬಿಟ್ರೆ ಆಮೇಲೆ ಬೇರೆ ಕೆಲಸನೂ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿಬಿಡುತ್ತೆ. ನಾನು ಡೈಲಿ ಒಂದು 4 o'clock ಎದ್ದೇಳೋದ್ರಿಂದ ಒಂದು 4 to 6 o'clock ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ. ಅಡುಗೆ ಕೆಲಸ ಎಲ್ಲ ಆದ ತಕ್ಷಣ ನಾನು ನನ್ನ ಮಗಳಿಗೂ ಲಂಚ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟಿರ್ತೀನಿ. ನಾನು ಯಾವಾಗಲೂ ಅದೇ ರೀತಿ ಮಾಡ್ಕೊಳ್ಳೋದು. ಎತ್ತಿಟ್ಬಿಟ್ರೆ ಅವ್ರ ಲಂಚ್ ಬಾಕ್ಸ್ ಎಲ್ಲ ರೆಡಿಯಾಗಿರುತ್ತೆ. ಅವ್ರನ್ನ ಎಬ್ಬಿಸಿ ರೆಡಿ ಮಾಡಿ ಅವ್ರಿಗೆ ತಿನ್ನಿಸಿ ಕಳಿಸೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಆ ಥರ ಮಾಡ್ಕೋತೀನಿ. ಟೈಮ್ನ ನಾವೇ ಸೇವ್ ಮಾಡ್ಕೋಬೇಕು. ನಮಗೆ ಎಷ್ಟು ಈಸಿ ಆಗುತ್ತೆ, ನಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರನೇ ನಾನು ಟೈಮ್ನ ಸೇವ್ ಮಾಡ್ಕೋತೀನಿ. ಮತ್ತು ನನ್ನ ಮಗ ಮಧ್ಯಾಹ್ನ ಟೈಮ್ ಒಂದು 1/2 hour ಮಲಿಕೋತಾರೆ. ಆ ಮಲಗಿರೋ ಟೈಮಲ್ಲಿ ರಾತ್ರಿ ಟೈಮ್ಗೆ ಸಾಂಬಾರು ಏನಾದರೂ ಮಾಡ್ಕೊಳ್ಳೋದಾಗಿದ್ದರೆ, ಮತ್ತು ಏನಾದರೂ ಬೇರೆ ಕ್ಲೀನಿಂಗ್ ಇದ್ದಿದ್ರೆ ಎಲ್ಲನೂ ಮಾಡ್ಕೊಬಿಡ್ತೀನಿ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದಾಗಿರ್ಬೋದು, ಬೇರೆ ಕೆಲಸ ಎಲ್ಲ ಮಾಡ್ಕೊಬಿಡ್ತೀನಿ ಆ ಟೈಮಲ್ಲಿ. ಅವ್ರು ಎದ್ದಾದ್ಮೇಲೆ ಅವ್ರಿಗೆ ತಿನ್ನಿಸೋದು, ಎದ್ದಾದ್ಮೇಲೆ ನಂಗೆ ಏನೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಮಲಗಿರುವಾಗಲೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡ್ಕೊಬಿಟ್ಟಿರ್ತೀನಿ. ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ನಾನು ಅವ್ರ ಕೆಲಸದಿಂದ ಬಂದಾದಮೇಲೆ ಮಕ್ಕಳನ್ನ ಒಂದು ಸ್ವಲ್ಪ ಆಟ ಆಡ್ಸೋದಾಗಿರ್ಬೋದು, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಈ ಥರ ಮಾಡ್ತಿರ್ಬೇಕಾದ್ರೆ ನಾನು ಅನ್ನ ಮಾಡ್ಕೊಳ್ಳೋದಾಗಿದ್ರೆ, ಮುದ್ದೆ ಏನಾದರೂ ನಾನು ಸಾಯಂಕಾಲ ಅಡುಗೆ ಮಾಡ್ಕೊಳ್ಳೋದಾಗಿದ್ರೆ ಆ ಥರ ಮಾಡ್ಕೊಬಿಡ್ತೀನಿ. ಆವಾಗ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ. ನಿಜವಾಗ್ಲೂ ಅವಾಗೆಲ್ಲ ನಮ್ಮ ತಾಯಿ ಅವ್ರು ಮಾಡ್ತಿದ್ದ ಕೆಲಸಗಳು ನೆನೆಸ್ಕೊಬಿಟ್ರೆ, ಅವ್ರು ಮಾಡ್ತಿದ್ದ ಕೆಲಸಗಳಲ್ಲಿ ನಾನು 10% ಒಂದು 5% ಮಾಡ್ತಿಲ್ಲ ಅಂತ ಅಂದ್ಕೊಬಿಡ್ತೀನಿ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಒಂದು 4 ಗಂಟೆ ರಾತ್ರಿಗೆ ಎದ್ಬಿಟ್ಟು ಕಸ ಗುಡಿಸಿ ಒಂದು 6 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸೇ ಬಿಡ್ತಿದ್ರು. ಒಂದು 3 4 ಜನ ಮಕ್ಕಳು ಇರ್ತಿದ್ರು. ಅವ್ರು ಎಲ್ಲನೂ ನಿಭಾಯಿಸ್ಕೊಂಡು ಯಾವ ಥರ ಕೆಲಸ ಮಾಡ್ತಿದ್ರು. ಏನಾದರೂ ನನಗೆ ಬೇಜಾರಾದಾಗ, ನನಗೇನಾದರೂ ಅಯ್ಯೋ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದಾಗ ಫಸ್ಟು ನೆನೆಸ್ಕೊಳ್ಳೋದೇ ನಮ್ಮ ತಾಯಿನ. ನಿಜವಾಗ್ಲೂ ಪ್ರತಿಯೊಂದು ಹೆಣ್ಮಕ್ಳಿಗೂ ತಾಯಿನೇ ಇನ್ಸ್ಪಿರೇಷನ್ನು. ಅದನ್ನು ನಿಜವಾಗ್ಲೂ ಹೇಳೋಕ್ಕಾಗೋದಿಲ್ಲ. ಮನೇಲೆಲ್ಲ ಕೆಲಸ ಮಾಡ್ತಿದ್ರು. ಮನೆ ಕೆಲಸ ಮುಗಿಸಿ ಹೊಲ್ದತ್ರ ಹೋಗಿ ಹೊಲ್ದತ್ರ ಎಲ್ಲ ಕೆಲಸ ಮುಗಿಸ್ತಿದ್ರು. ಪುನಃ ಸಾಯಂಕಾಲ ಬಂದು ಅಡುಗೆ ಕೆಲಸ ಆಗಿರ್ಬೋದು, ಇನ್ನು ಬೇರೆ ಕೆಲಸ ಎಲ್ಲ ಮಾಡ್ಕೋತಿದ್ರು. ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಎಷ್ಟು ಚೆನ್ನಾಗಿ ಕೆಲಸ ನಿಭಾಯಿಸ್ತಿದ್ರು. ನನಗೆ ಬೇಜಾರಾದಾಗ ಅಟ್ಲೀಸ್ಟ್ ನನ್ನ ಮೂಡು ಅಯ್ಯೋ ನಾನು ಮಾಡೋಕ್ಕಾಗ್ತಿಲ್ಲ ಅನ್ನಿಸ್ದಾಗ ನಾನು ಫಸ್ಟು ನೆನಪಾಗೋದೆ ನಮ್ಮ ತಾಯಿ. ಅಯ್ಯೋ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಅವರು, ಅವರಷ್ಟು ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಟ್ರೈ ಆದರೂ ಮಾಡಬೇಕಲ್ಲ ಅಂತ ಅನಿಸ್ಬಿಡುತ್ತೆ. ಅಷ್ಟು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಇಡೀ ಮನೆಯೇ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಮತ್ತು ಬೆಳಗ್ಗೆ ಹೊತ್ತು ಎದ್ದು ಮುಖ ತೊಳ್ಕೊಂಡು ಆ ನಾಮ ಹಾಕೊಳ್ಳೋದಾಗಿರ್ಬೋದು, ಅದೇನೋ ಒಂಥರ ಪಾಸಿಟಿವ್ ವೈಬ್ಸೇ ಬಂದ್ಬಿಡುತ್ತೆ ಮನೆಗೆ. ನಾವು ಎದ್ದ ತಕ್ಷಣ ಮುಖ ತೊಳ್ಕೊಂಡು ನೀಟಾಗಿ ಕೂದಲು ಎಲ್ಲ ಬಾಚ್ಕೊಂಡು ಹಣೆಗೆಲ್ಲ ಹಾಕ್ಕೊಂಡ್ರೆ ನಮಗೆ ಒಂಥರ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಅಯ್ಯೋ ನನ್ನ ಕೈಲಿ ಆಗುತ್ತೆ, ನನಗೆ ಮಾಡ್ಬೋದು, ನನಗೆ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಇದು ಸಾಯಂಕಾಲದ ವ್ಲಾಗಿದು. ಕೊಬ್ಬರಿ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು. ನಾನು ಮತ್ತು ನನ್ನ ಮಗಳು ಇಬ್ಬರು ಕೊಬ್ಬರಿ ಎಣ್ಣೆನೇ ಹಚ್ಚೋದ್ರಿಂದ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಜೊತೆಗೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯದ ಕಾಳು ಎರಡನ್ನೂ ಚೆನ್ನಾಗಿ ಬೇಯಿಸ್ಕೊಂಡು ಒಂದು 2 hours ಹಾಗೆ ಬಿಟ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಅದು ಇದಾದಮೇಲೆ ಎಲ್ಲ ಸೋದಿಸ್ಕೊಂಡು ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ಎತ್ತಿಟ್ಕೊಬಿಡ್ತೀನಿ. ಇದೇ ಥರ ಒಂದು 15 ಡೇಸ್ಗೆ ಸಲ ಮಾಡ್ಕೋತಾ ಇರ್ತೀನಿ ನಾನು. ಒಂದೇ ಸಲ ಏನು ಜಾಸ್ತಿ ಮಾಡಿ ಇಡೋದಿಲ್ಲ. ಒಂದು 15 ಡೇಸ್ಗೆ ಸಲ ನಂಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತೀನಿ. ನಾನು ಮತ್ತು ನನ್ನ ಮಗಳು ಅಡುಗೆ ಮನೇಲಿದ್ರಂತೂ ನನ್ನ ಮಗ ಏನೇ ಇದ್ದರೂ ಓಡಿ ಬಂದುಬಿಡ್ತಾರೆ. ಅವರು ಇದ್ದರು, ಅದಕ್ಕೋಸ್ಕರ ಹೆಂಗೋ ಎತ್ಕೊಂಡು ಮಾಡ್ಕೋತಾ ಇದ್ದೆ.